ದೋಷ ಮತ್ತೆ ಆಮೇಲೆ ಕೆಟ್ಟವ್ರ ಸಹವಾಸ ಜಾಸ್ತಿ ಆಯ್ತು ಅವ್ರಿಗೆ ಆ ಟೈಮಲ್ಲಿ. ಆಮೇಲೆ ಪ್ರತಿಯೊಂದೊಂದು ಪಾರ್ಟಿಗಳಲ್ಲಿ ತುಂಬಾ ಹೆಚ್ಚಾಗಿ ಪಾರ್ಟಿನ ಸ್ಪೆಂಡ್ ಮಾಡೋರು. ಅದಾದ್ಮೇಲೆ ಅದು ಹುಟ್ಟು ಗುಣ ಅಂಬರೀಷ್ ಅವ್ರ ಕಡೆಯಿಂದನೇ ಬಂದಿರೋದು. ಅದು ಅವರು ಅದೇ ಥರನೇ ಇದ್ರು. ಸೊ ಆದ್ರೂ ಬೆಳೆಯೋದು ಈಸಿ. ಅಂದರೆ ದರ್ಶನ್ ಕಷ್ಟಪಟ್ಟು ಬೆಳೆದ್ರು, ಅದು ಉಳಿಸ್ಕೋಕ್ಕಾಗಿಲ್ಲ ಅವ್ರನ್ನ. ಓಕೆನಾ? ಅಂದರೆ ಈ ಸಮಾಜ ಅವ್ರು ಉಳಿಸ್ಕೊಂಡಿದ್ದಾರೆ, ಇವ್ರು ಅಕ್ಕಪಕ್ಕ ಇರೋರೆ ಅವ್ರ ಹೆಸರನ್ನ ಇಟ್ಕೊಂಡು ಹಾಳು ಮಾಡ್ತಾ ಇರೋದು. ಇವಾಗ ಅವ್ರು ಕರೆಕ್ಟಾಗಿ ಅವ್ರ ವೇದಲ್ಲಿ ಅವ್ರು ಕರೆಕ್ಟಾಗಿದ್ರೆ ಇವ್ರು ಅಕ್ಕಪಕ್ಕದವರು ಹಂಗೆ ಹಿಂಗೆ ಹಿಂಗೆ ಅಂತ ಹಾಳು ಮಾಡಿರೋದು. ಅದಕ್ಕೆ ನಾವು ಸವಾಸ ದೋಸ ಚೆನ್ನಾಗಿರೋರು ಮಾಡಬೇಕು ಅನ್ನೋದು ಉದಾಹರಣೆ ಇದೆ. ದರ್ಶನ್ ಅವ್ರನ್ನ ಉದಾಹರಣೆ ತಗೋಬೇಕು ನಾವು. ಬಟ್ ಅವ್ರು ಯಾವಾಗ ಬಂದರೂ ಅವ್ರ ಕ್ರೇಜ್ ಕಮ್ಮಿ ಆಗಲ್ಲ. ಬಟ್ ಒಂದು ಒಂದು ರೆಡ್ ಮಾರ್ಕ್ ಬಿತ್ತು. ವೈಟ್ ಹಾಳೆಯಲ್ಲಿ ಒಂದು ಬ್ಲ್ಯಾಕ್ ಇನ್ನು ರೆಡ್ ಯಾವುದೋ ಒಂದು ಬಿದ್ದ ವೈಟ್ ಹಾಳೆಗೆ ಅದನ್ನು ಮತ್ತೆ ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಅಲ್ಲಿಂದ ಹೋಗಲ್ಲ. ಈಗ ನಾವು ಬ್ಲ್ಯಾಕ್ ಅಂದರೆ ಬ್ಲ್ಯಾಕೇ ಹಚ್ಬೇಕಾಗುತ್ತೆ. ವೈಟ್ ಬಿದ್ದು ವೈಟ್ನ ಮಾಡೋಕ್ಕಾಗಲ್ಲ. ಬ್ಲ್ಯಾಕ್ ಮಾರ್ಕ್ ಆದಮೇಲೆ ಮತ್ತೆ ಏನೋ ಮಾಡೋಕ್ಕಾಗಲ್ಲ. ಇವಾಗ ಯಶು ಅದೇ ರೀತಿ ಸುದೀಪ್ಗೆ ಎಲ್ಲಿ ಏನು ಮಾತಾಡಬೇಕು ಅಂತ ಚಾಣಕ್ಯ ಕಲ್ತ್ಕೊಂಡಿದ್ದಾರೆ. ಬುದ್ಧಿವಂತರು ಹೆಂಗೆ ಮಾತಾಡಬೇಕು, ಏನು ಮಾತಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ. ಲೆಜೆಂಡ್ ಸ್ಪೀಕ್. ಅವ್ರು ಏನು ಒಂದು ಫೈರ್ ಒಂದು ಮಾತಾಡಿದ್ರು. ಅವ್ರು ಬೀಳ್ಬಾರ್ದು, ಮೇಲ್ಗಡೆಗೂ ಹೋಗ್ಬಾರ್ದು. ಇಕ್ವಲ್ ದರ್ಶನೇ ಅಲ್ಲ. ಯಶು ಅವ್ರು ಹೆಂಗೆ ಅಂದರೆ ಅವರು ಅಷ್ಟೇ. ಯಶು ಅದೇ ಥರನೇ ಇದ್ದಿದ್ದು ಅವಾಗ. ಓಕೆನಾ? ಇವ್ರ ಅಪ್ಪನ ಥರ ಇದ್ದರು. ಓಕೆ, ನಾನು ನೋಡಿರೋ ಯಶು ಇವಾಗ ಅವ್ರ ಲೆವೆಲೇ ಚೇಂಜ್ ಆಯಿತು. ಹೆಂಗೆ ಚೇಂಜ್ ಆಯಿತು ಅಂತಂದರೆ ಅವ್ರ ಕೈ ಇಟ್ಕೊಂಡಿರೋ ವೈಫು ಅವ್ರನ್ನ ಸ್ಟಾರ್ನೇ ಚೇಂಜ್ ಮಾಡಿ. ದಿಸ್ ನಂಬರ್ 1. ಅವರು ರಾಧಿಕಾ ಮೇಡಮ್ ಅವರು ತುಂಬ ಚೇಂಜ್ ಮಾಡಿದ್ರು. ಅವರು ಆ್ಯಕ್ಟಿವಿಟೀಸನ್ನೇ ಚೇಂಜ್ ಮಾಡ್ಕೊಂಡು ಜೀನಿಯರ್ಸ್ ಅವರು. ಯಾಕಂದರೆ ನೋಡಿ, ಅವ್ರು ಬಂದಿರೋ ಪ್ರತಿಯೊಂದೊಂದು ವೇದಲ್ಲೂ ಯಶ್ ಅವ್ರ ಸಕ್ಸಸ್ ಕಂಡ ಮೇಲೇ ಅವರು ಲೈಫ್ ಲಾಂಗ್ ಸಕ್ಸಸ್, ಲೈಫಲ್ಲೂ ಕೂಡ ಸಕ್ಸಸ್. ಅವರು ಮೊಗ್ಗಿನ ಮನಸ್ಸಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಲವ್ ಮಾಡೋಕ್ಕೆ. ಅದನ್ನ ಎಲ್ಲೂ ಹೇಳ್ಕೊಂಡಿಲ್ಲ, ಅದು ಯಾರಿಗೂ ಹೇಳ್ಕೊಂಡಿಲ್ಲ, ಯಾರಿಗೂ ಹೇಳಲಿಲ್ಲ. ಅವರು ಲವ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಹೋಗಿ ದಿನ ಹೋಗಿ ಮೀಟ್ ಮಾಡ್ತಿರಲಿಲ್ಲ. ಓಕೆನಾ? ಅದು ಲವ್, ಒಂದು ಪರ್ಫೆಕ್ಟ್ ಲವ್. ಓಕೆ, ಬೇರೆ ಇವಾಗ ಹೆಂಗೆ ಗೊತ್ತಾ, 2 ದಿನಕ್ಕೆ ಹೋಗೋದು, 5 ನಿಮಿಷಕ್ಕೊಬ್ಬನು, 10 ನಿಮಿಷಕ್ಕೊಬ್ಬನು, ತಿಂಗಳಿಗೊಬ್ಬನು, 2 ತಿಂಗಳು ಲವ್. ಇವಾಗ ಅವರು ಎಷ್ಟು ಹೆಂಗೆ ಅಂತಂದರೆ ಅವರು ಅವಾಗಿಂದ ಮುಗಿನ ಮನಸ್ಸಿಂದನೇ ಸ್ಟಾರ್ಟಿಂಗ್ ಮಾಡಿ ಲವ್ ಮಾಡಿಕೊಂಡು ಪ್ರೀತಿ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಆವಾಗ ಅವರು ತಿದ್ದಿ ಬುದ್ಧಿ ಹೇಳಿ ಇಬ್ಬರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಚೆನ್ನಾಗಿದ್ರು. ಅದಕ್ಕೆ ಅವರು ಎಷ್ಟು ಆ ಟಾಪ್ ಲೆವೆಲ್ಗೆ ಹೋದ್ರು. ಇಲ್ಲ ಅಂದಿದ್ರೆ ಟಾಪ್ ಲೆವೆಲ್ ಹೋಗಕ್ಕೆ ಆಗ್ತಾ ಇರಲಿಲ್ಲ. ನೀವು ಬರೀ ಹುಡುಗಿ ಹಿಂದೆ ಹೋಗಿದ್ದಿದ್ರೆ ಅದೇನು ಅಂತ ಬೇರೆಯವ್ರ ಥರ ಅಲ್ವೇ ಅಲ್ಲ. ಅವರು ಆಟೋ ಹಿಂದೆ ಇದು ಮಾಡ್ಬೋದು ಅನ್ನಂಗೆ ಎಷ್ಟು ಆ ಥರನ್ನ ರೂಢಿ ಮಾಡ್ಕೊಂಡು ಒಬ್ಬ ಡ್ರೈವರ್ BMTCನ KSRT ಬಸ್ ಡ್ರೈವರ್ ಮಗ ಇವಾಗ ಚಿತ್ರರಂಗದಲ್ಲಿ ನಂಬರ್ 1, ಇಡೀ ಇಂಡಸ್ಟ್ರಿಯಲ್ಲಿ ನಂಬರ್ 1 ಆಗಿದ್ದಾರೆ. ಟಾಪ್ 1. ಓಕೆನಾ? ಟಾಪ್ 1 ದರ್ಶನ್ ಇದ್ದರು, ಇವಾಗ ಅವ್ರನ್ನ ಹಿಂದಕ್ಕೆ ಇವ್ರು ಮುಂದೆ ಹೋಗಿದ್ದಾರೆ. ಅದು ಸಕ್ಸಸ್.